ओम शांति। नवरात्रि का चौथा दिन है। नवरात्रि हಬ್ಬದ 4ನೇ ದಿವಸ। देवी का नाम है कुष्मांडा। देवी ಹೆಸರು कुष्मांडा ಇದೆ। देवी दुर्गा के अवतारों में चौथे कुष्मांडा देवी का अवतार है। कुष्मांडा अर्थात शिव और शक्ति का संयुक्त रूप। कलयुग के अंत में नव सृष्टि निर्माण शिव परमात्मा दिव्य अवतार लेकर ब्रह्मा विष्णु शंकर द्वारा सृष्टि के स्थापना पालना एवं विनाश का कर्तव्य निभाते हैं। इसी तरह कुष्मांडा देवी भी लक्ष्मी, पार्वती और सरस्वती देवी के तीनों रूप अर्थात संयुक्त रूप पराशक्ति के रूप में कीर्तिमान है, माना उनका कर्तव्य है। ದೇವಿ ದುರ್ಗೆಗೆ 4ನೇ ಅವತಾರ, 4ನೇ ರೂಪ ಕುಷ್ಮಾಂಡ ದೇವಿ ಇರೋದು। ಕುಷ್ಮಾಂಡ ಅರ್ಥಾತ್ ಶಿವ ಮತ್ತು ಶಕ್ತಿದ ಪ್ಲಸ್ ರೂಪ ಅರ್ಥಾತ್ ಸಂಯುಕ್ತ ರೂಪ, ಜೋಡಣೆ ಆಗಿರೋದು, ಮಿಕ್ಸಿಂಗ್ ರೂಪ ಅಂತ ಹೇಳ್ತಾರೆ। ಕಲಿಯುಗ ಅಂತ ಸಮಯದಲ್ಲಿ, ಕಲಿಯುಗದ ಕೊನೆ ಸಮಯದಲ್ಲಿ ನವ ಸೃಷ್ಟಿ ನಿರ್ಮಾಣದ ಕಾರ್ಯದಲ್ಲಿ ಶಿವ ಪರಮಾತ್ಮ ದಿವ್ಯ ಅವತಾರ ತಗೊಂಡು, ಶಿವ ಪರಮಾತ್ಮರವ್ರು ದಿವ್ಯ ಅವತಾರ ತಗೊಂಡು ಬ್ರಹ್ಮ ವಿಷ್ಣು ಶಂಕರ್ ಮೂಲಕ ಸೃಷ್ಟಿ ಸ್ಥಾಪನೆ ಪಾಲನೆ ಮತ್ತು ವಿನಾಶದ ಕರ್ತವ್ಯವನ್ನು ನಿಭಾಯಿಸ್ತಾರೆ, ಅಂದರೆ ಕರ್ತವ್ಯವನ್ನು ಮಾಡ್ತಾರೆ। ಬ್ರಹ್ಮ ಮೂಲಕ ಸೃಷ್ಟಿ ಸ್ಥಾಪನೆ, ಶಂಕರ್ ಮೂಲಕ ವಿನಾಶ ಮತ್ತು ವಿಷ್ಣು ಮೂಲಕ ಪಾಲನೆ, ಈ ಥರ ಕರ್ತವ್ಯ ಮಾಡಿಸ್ತಾರೆ। ಇದೇ ಥರ ಕುಷ್ಮಾಂಡ ದೇವಿನೂ ಸಹ ಲಕ್ಷ್ಮಿ, ಪಾರ್ವತಿ ಮತ್ತು ಸರಸ್ವತಿ ಈ 3 ಶಕ್ತಿದು ಸಂಯುಕ್ತ ರೂಪ ಮತ್ತು 3 ಶಕ್ತಿ ಮಿಕ್ಸ್ ರೂಪ, ಶಕ್ತಿ ರೂಪದಲ್ಲಿ ಕಾರ್ಯ ಮಾಡ್ತಾರೆ। ಉದಾಹರಣೆವಾಗಿ ಲಕ್ಷ್ಮಿ, ಪಾರ್ವತಿ ಮತ್ತು ಸರಸ್ವತಿ ಈ 3 ರೂಪದಲ್ಲಿ ಕಾರ್ಯ ಮಾಡೋದು ಅಂದರೆ, ಲಕ್ಷ್ಮಿ ರೂಪದಲ್ಲಿ ಏನು ಮಾಡ್ತಾರೆ? ಸಾಹಸ ಪ್ರದಾನ ಮಾಡೋದು, ಸಾಹಸ ಕೊಡೋದು। ಪಾರ್ವತಿ ರೂಪದಲ್ಲಿ ಶಕ್ತಿ ಕೊಡೋದು, ಮತ್ತು ಸರಸ್ವತಿ ಜ್ಞಾನದ ದೇವಿ ಅಂತ ಹೇಳ್ತಾರೆ, ಜ್ಞಾನ ಕೊಡೋದು। ಲಕ್ಷ್ಮಿ ಅಂದರೆ ಜ್ಞಾನದ ಸಾಹಸ ಕೊಡೋದು, ಪಾರ್ವತಿ ಅಂದರೆ ಶಕ್ತಿ ಕೊಡೋದು, ಮತ್ತು ಸರಸ್ವತಿ ಅಂದರೆ ಜ್ಞಾನ ಕೊಡೋದು। ಈ 3 ರೂಪದ ಕೆಲಸ ಈಗ ಪರಮಾತ್ಮ ಈ ಬ್ರಹ್ಮ ವಿಷ್ಣು ಶಂಕರ್ ಮೂಲಕ ಮಾಡಿಸ್ತಿದ್ದಾರೆ। ಅರ್ಥಾತ್ ಈ 3 ಶಕ್ತಿ ದೇವತೆ ಅದು ಸಂಕೇತ ಆಗಿದೆ, ಅದು ಪರಮಾತ್ಮನೇ ಮಾಡಿಸ್ತಾ ಇರೋದು। आज का अभ्यास है, ಇವತ್ತಿನ ಅಭ್ಯಾಸ, मैं शिव शक्ति हूँ, कुष्मांडा देवी के तरह मेरे अंदर शुद्ध पवित्र एवं शुभ संकल्पों के संचार कर रही है। मेरे मुख से शुभ वचन ही निकल रहे हैं, हाथों से कल्याणकारी कार्य ही कर रही हूँ। मेरे अंदर के पुराने स्वभाव संस्कार परमात्मा की याद से समाप्त कर रही हूँ। मैं शिव शक्ति हूँ, मेरे अंदर साहस रूपी लक्ष्मी, शक्ति रूपी पार्वती और ज्ञान रूपी सरस्वती तीनों ही समाहित है। मैं ही शिव शक्ति हूँ। ಅಭ್ಯಾಸ ಇದೆ, ನಾನೇ ಶಿವಶಕ್ತಿಯಾಗಿದ್ದೇನೆ। ನಾನು ಕುಷ್ಮಾಂಡ ದೇವಿ ಥರ ನನ್ನ ಒಳಗಡೆ ಶುದ್ಧ ಪವಿತ್ರ ಮತ್ತು ಶುಭ ಸಂಕಲ್ಪದ ಸಂಚಾರ ನಡೀತಾ ಇದೆ, ಶುಭ ಸಂಕಲ್ಪ ಮಾಡ್ತಾ ಇದ್ದೇನೆ। ನನ್ನ ಬಾಯಿಂದ ಶುಭ ಮಾತುಗಳು ಬರ್ತಿದೆ, ಕೈಗಳದಿಂದ ಕಲ್ಯಾಣದ ಕಾರ್ಯಗಳೇನೇ ಬರ್ತಿದೆ। ನನ್ನ ಒಳಗಡೆ ಹಳೆಯ ಸಂಸ್ಕಾರಗಳು, ಸ್ವಭಾವಗಳು ಪರಮಾತ್ಮ ನೆನಪಿಂದ ಸಮಾಪ್ತಿ ಮಾಡ್ಕೊತಿದ್ದೇನೆ। ನಾನೇ ಶಿವಶಕ್ತಿಯಾಗಿದ್ದೇನೆ। ನನ್ನ ಒಳಗಡೆ ಸಾಹಸ ರೂಪಿ ಲಕ್ಷ್ಮಿ, ಶಕ್ತಿ ರೂಪಿ ಪಾರ್ವತಿ ಮತ್ತು ಜ್ಞಾನ ರೂಪಿ ಸರಸ್ವತಿ ಈ 3 ಸಹ ನನ್ನ ಒಳಗಡೆನೇ ಇದೆ, ನನ್ನ ಒಳಗಡೆ ಸಮಾವೇಶ ಆಗಿದೆ। ನಾನೇ ಶಿವಶಕ್ತಿಯಾಗಿದ್ದೇನೆ। ಈ ಥರ ನೀವು ಇವತ್ತಿನ ಅಭ್ಯಾಸ ಮಾಡ್ಬೋದು। ಓಂ ಶಾಂತಿ। ದಯವಿಟ್ಟು ನೀವು ಇದರ ಬಗ್ಗೆ ಲೈಕ್, ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ, ಕಮೆಂಟ್ ಮಾಡ್ತಾ ಇದ್ರೆ ನಮಗೂ ಒಂದು ಪ್ರೋತ್ಸಾಹ ಬರುತ್ತೆ। ಓಂ ಶಾಂತಿ।